ಕುಸುಮ ಹಾಯ್. ಶಾಪ್ ಬೇಕಮ್ಮ. ನೋ ಸಾಫ್ಟ್ ಸಿಲ್ಕ್ ಸ್ಯಾರೀಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪು ವ್ಲಾಗ್ಸ್. ಗೈಸ್, ಇವತ್ತು ಏನಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಪರ್ಚೇಸ್ ಮಾಡಿರ್ಲಿಲ್ಲ. ಸೊ ಅದಕ್ಕೆ ಇವತ್ತು ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಹೊರಡ್ತಾ ಇದೀವಿ ಗೈಸ್, ಬನ್ನಿ. ಇವಾಗ ಇಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಇಳ್ಕೊಂಡು ಮತ್ತೆ ಇನ್ನೊಂದು ಬಸ್ಸಿಗೆ ಹೋಗ್ಬೇಕು. ಸೊ ಇಲ್ಲಿ ಟೋಲ್ ಇದೆ, ಆ ಟೋಲ್ ಹಸಿ ಒಂದು ಬಸ್ ಬಿಡ್ತಾರೆ ನಾನ್ ಸ್ಟಾಪ್ ಬಸ್. ಸೊ ಹಂಗಾಸ್ ಹೋಗ್ತೀವಿ. ಈಗ ಅಲ್ಲಿ ಮಾಗಡಿ ರೋಡ್ಗೆ ಹೋಗಿ ಇಳ್ಕೋಬೇಕು ಬಸ್. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ದೊಡ್ಡಮ್ಮ ಬಂದಿದೆ. ಹಾಯ್ ಹಾಯ್. ಬಸ್ಸಿಗೆ ಹೋಗ್ಬೇಕು ನೋಡಿ. ಅಕ್ಕ ಬಂದು ಅಕ್ಕ ಕುಸುಮ ಹಾಯ್. ಯಾವ ಇವೆಲ್ಲ 5 ಜನನು ಒಂದೇ ಆಟದಲ್ಲಿ ಹೋಗ್ತಾ ಇದ್ದೀವಿ. ಸೊ ಲೊಕೇಶನ್ ಗೊತ್ತಿಲ್ಲ ನೋಡಿ, ಲೊಕೇಶನ್ ಗೊತ್ತಿಲ್ಲ ಕೆಲ್ಕೊಂಡು ನೋಡಿ. ನಾನಲ್ಲ ಇವಳು ಸುಂಕದಕಟ್ಟೆ ತನಕ ಬಸ್ಸಲ್ಲಿ ಬಂದ್ವಿ. ಸುಂಕದಕಟ್ಟೆಯಿಂದ ಇವಾಗ ಆಟೋ ಮಾಡಿಕೊಂಡು ಲೊಕೇಶನ್ಗೆ ಹೋಗ್ತಾ ಇದೀವಿ ಗೈಸ್. ಹೋಗ್ಬಿಟ್ಟು ಸಿಗ್ತೀನಿ. ಅಲ್ಲಿಂದ ಆಟೋದಲ್ಲಿ ಬಂದು ಇವಾಗ ಇಲ್ಲಿ ಕಲರ್ಸ್ ಫ್ಯಾಷನ್ ಏನಿದೆ ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಇವಾಗ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಶಾಪ್ ಇವಾಗ ಜಾಸ್ತಿ ಚೆನ್ನಾಗಿದೆ. ನೋಡೋಣ ಯಾವ ಸೀರೆ ತಗೋತೀವಿ. ಬಂದು 1 hour ಆಯ್ತು, ಇನ್ನು ಹುಡುಕ್ತಾನೆ ಅವ್ರೆ ಗೈಸ್. ಇನ್ನು ಯಾವ್ದು ತಗೊಂಡೇ ಇಲ್ಲ. ಬಂತು ನಾನು ಇನ್ನ ಸೆಲೆಕ್ಟ್ ಮಾಡೋದ್ರಲ್ಲೇ. ಇದು ಚೆನ್ನಾಗಿದೆ. ಪಾಪ ಬೇಜಾರಾಗ್ಬಿಡ ಬಿಡೋದಕ್ಕೆ ಗೈಸ್. ಒಳಗೆ ಈ ಸೀರೆ ಇಷ್ಟ ಆಗ್ಬಿಟ್ಟೈತಿ. ಬೇಕಾ? ಬ್ಲ್ಯಾಕ್ ಕಲರ್ ಚೆನ್ನಾಗಿರುತ್ತೆ. ಏನು ಬೇಕಮ್ಮ? ಕೊಡ್ಸು. ದುಡಿಬೇಕಾದ್ರೆ ಕೊಡಿಸ್ತೀನಿ ಬಿಡು. ಬೇರೆ ಅದು ಇವಾಗ ತೆಗೀದು ಇದೆ. ಎಸ್ ಎಸ್ ನೋ 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 ಎಸ್ ಇದೆ. yes yes no 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 ನೋ ಸಾಫ್ಟ್ ಸಿಲ್ಕ್ ಸ್ಯಾರೀಸ್. ನೀನ್ ಅಂತ ತಗೊಂಡು ಹೇಳ್ರಿ. ಅಪ್ಪು ತಗೊಂಡಿದ್ದಾಳಲ್ವಾ, ಆ ತರ ಕ್ಲಾತ್ ಎಲ್ಲ ಬೇಕು. ಹೌದಾ? ತಗ್ಸು ಇದ್ರ ಯಾವ ತರ ಬೇಕು, ಯಾವ ಕಲರ್ ಬೇಕು. ಎಲ್ಲಿ ಬಂದ್ರು ಬಿಸಿ ಆಗೋಗ್ಬಿಡ್ತಾಳ ಅವ್ರ ಯಜಮಾನ್ರ ಜೊತೆ. ನೋಡಿ ಇವಾಗ್ಲೂ ಬಿಸಿ ಆಗ್ಬಿಟ್ಟಿದ್ದಾಳ ಅವಳು. ಇಲ್ಲೆಲ್ಲ ಸೀರೆ ಸೆಲೆಕ್ಟ್ ಮಾಡ್ತಾವ್ರೆ, ಬಟ್ ಅವಳು ಮಾತ್ರ ಅಲ್ಲಿ ಬಿಸಿ. ನನ್ ಸೀರೆ ಸೆಲೆಕ್ಟ್ ಆಗ್ಬಿಟ್ಟಿದೆ. ಇವ್ರದೇ ಗೋಳು ಗಶ್. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಇವ್ರಿನ್ನ ಹುಡುಕ್ತಾನೆ ಅವ್ರೆ. ಇವ್ರಿನ್ನು ಹುಡುಕ್ತಾದ್ರಲ್ಲೇ ಅವ್ರೆ. ಹಾ ಸೇಮೆ. ದೊಡ್ಡಮ್ಮ ನಿಂದ ಇನ್ನೂ ಸೆಲೆಕ್ಟ್ ಆಗಿಲ್ಲಲ್ಲ. ಇಲ್ಲಿ ನೋಡಿ ದೊಡ್ಡಮ್ಮ,
ಎಲ್ರಿಗೂ ಅಲ್ಲಿ ಸೆಲೆಕ್ಟ್ ಆಗಿದೆ ಗೈಸ್, ಇನ್ನ ನಮ್ ದೊಡ್ಡಮ್ಮ ಮಾತ್ರ ಇನ್ನೂ ಹುಡುಕ್ತಾನೆ ಇದೆ. ಗೈಸ್ ನಾವು ಬಂದಾಗ ಜನನೇ ಇರ್ಲಿಲ್ಲ, ಇವಾಗ ನೋಡಿ ಎಷ್ಟು ಜನ ತುಂಬ್ಕೊಂಡು ಇಷ್ಟೊಂದು ಜನ ಇದಾರೆ. ಬಟ್ ನಮ್ದು ಮಾತ್ರ ಸೆಲೆಕ್ಷನ್ ಆಗಿದೆ. ಆಗ್ಲೇ ಟೈಮ್ ಬಂದು 1 o'clock ಆಗಿದೆ, ಇನ್ನು ಸೆಲೆಕ್ಟ್ ಮಾಡ್ತಾನೆ ಇದ್ದಾರೆ. ಅಲ್ಲೇನೆ ಇಷ್ಟು ಸೆಲೆಕ್ಟ್ ಆಯ್ತು ಅಲ್ವಾ? ಇಷ್ಟು ಸೆಲೆಕ್ಟ್ ಆಗಿದೆ. ಅಕ್ಕ ಇನ್ನೊಂದು ರೆಡ್ಡಿ ಇತ್ತಲ್ಲ ಅದ್ ಕೊಡಿ. ಎಷ್ಟು ಜನ ಇದಾರೆ ನೋಡಿ. ಜಗಳ ಆಡ್ತಾವ್ರೆ, ಜಗಳ ಆಡಿ ಆಡಿ ಇನ್ನೊಂದ್ ಸ್ವಲ್ಪ ಆಡ್ತೀನಿ ಅಂತ ಐದಿದ್ ನಿಮ್ ಮತ್ತೆ ಚೆನ್ನಾಗಿಲ್ಲ ಚೆನ್ನಾಗಿ ಕಾಣಿಸ್ತಾ ದುಡ್ಡು ಹೋಗ್ಬೇಕು ಹೋಗ್ಬಿಡು. ಇಲ್ಲೇ ಬಿಡ್ಬೇಡ ಮೇಡಮ್. ಐತೆ ಎಷ್ಟು ಇಲ್ಲಿ ಇಲ್ಲಿ ಇಷ್ಟು ಕನ್ಫ್ಯೂಸ್ ಆಗ್ಬಾರ್ದು ಅವ್ರು ಬಿಲ್ ಹಾಕಕ್ಕೆ ಅಂತ. ಅಂಕಲ್ ಪೇ ಆಗಿದೆ. 5,100. ನಿಂದೆಷ್ಟು? ಟೋಟಲ್ ಎಷ್ಟಾಯ್ತು ಕುಸು? ಅವಳಿಗೆ ಚೆನ್ನಾಗಿರೋ ಸಿಕ್ಕಿಲ್ಲ ಅಂತ ಕೋಪ ಮಾಡ್ಕೊಬಿಟ್ಟಿದ್ದಾಳೆ ಗಾಯ್ಸ್. ಎಕ್ಸ್ಚೇಂಜ್ ಇರಲ್ವಾ ಇಲ್ಲಿ? ನಾನು ಹುಡ್ಕೋಬೇಕು. ಅಣ್ಣ ಇನ್ನು 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 ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ಟೋಟಲ್ ಇವಾಗ 15,000 rupees ಆಯ್ತು. ನಾನ್ 3 ಸ್ಯಾರಿ ಹಾಗೆ ಲಿಕ್ಕಿ 2 ಸ್ಯಾರಿ ತಗೊಂಡು, ಸೊ ಇಷ್ಟಕ್ಕೆಲ್ಲ ಸೇರಿಸಿ ಟೋಟಲ್ ಅಷ್ಟು ಆಯ್ತು ಗೈಸ್. 15 ಸಮಥಿಂಗ್ ಏನೋ ಆಯ್ತು ಗೈಸ್. ಅಲ್ಲಿ ಸೀರೆ ಪರ್ಚೇಸ್ ಮಾಡ್ಕೊಂಡು ಇವಾಗ ವಿಶಾಲ್ ಮಾರ್ಟ್ ಹತ್ರ ಹೋಗ್ತಾ ಇದೀವಿ. ಇವತ್ತು ಫುಲ್ ಶಾಪಿಂಗ್. ಸೊ ಇನ್ನು ಸ್ವಲ್ಪ ಏನಾದ್ರು ಪರ್ಚೇಸ್ ಮಾಡೋಣ ಅಂತ ಹೇಳಿ ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದೀವಿ. ನೋಡೋಣ ಗೈಸ್ ಏನ್ ಪರ್ಚೇಸ್ ಮಾಡಕ್ಕಾಗುತ್ತೆ. ದೊಡ್ಡಪ್ಪ ಹೋಗ್ತಾವ್ರೆ ಅಲ್ಲಿ ದೊಡ್ಡಪ್ಪ. ಓಕೆ ಗೈಸ್, ವಿಶಾಲ್ ಮಾರ್ಟ್ ಹತ್ರ ಹೋಗ್ಬಿಟ್ಟು ಶಾಪಿಂಗ್ ಫುಲ್ ಶಾಪಿಂಗ್. ದೊಡ್ಡಮ್ಮ ಇಷ್ಟು ಐಟಮ್ಸ್ ತಗೊಂಡಿದ್ದೆ ಗೈಸ್. ನಾನು ಇಲ್ಲಿ ಇಷ್ಟ ಐತೆ, ನಮ್ಮ ಅಮ್ಮೆ ಅದು ನಮ್ದು ಅಂಡ್ ಇಲ್ಲಿ ನಮ್ ದೊಡ್ಡಮ್ಮ ತಗೊಂಡಿದ್ದಾರೆ. ನಂಗೆ ಬೇರೆ ಕೆಲಸ ಇತ್ತು. ಅಷ್ಟು ದೊಡ್ಡಮ್ಮ ತೋರ್ಸಿ ಎಷ್ಟು ತಗೊಂಡೆ? ಎಷ್ಟು ರೂಪಾಯಿ ಪರ್ಚೇಸ್ ಮಾಡ್ತೆ? 700 ರೂಪಾಯಿ. 700. ನಮ್ಮ ಅಮ್ಮ ಇಲ್ಲಿ ಇದು ಇಷ್ಟೇ ತಗೊಂಡಿದ್ದೆ. 300 ರೂಪಾಯಿ ನಿಮ್ದು. 300 rupees ಅಷ್ಟೇ ಕಡಿಮೆ ತಗೊಂಡು ಪರ್ಚೇಸ್ ಮಾಡ್ತೀವಿ. ನಮ್ಮ ಅಕ್ಕ ನಂಗೇನೋ ಕೊಡ್ಸಿಲ್ಲ. ನೀನೇನೋ ಕೊಡ್ಸಿಲ್ಲ ನನಗೆ. ನೋ ಕಾಮೆಂಟ್ಸ್ ಇಲ್ಲ ಸರ್. ಇವಾಗೆಲ್ಲ ತಗೊಂಡಿದ್ದಾಯ್ತು. ಸೊ ಇವಾಗ ನಾವು ನಮ್ಮ ಮನೆ ಕಡೆ ಹೋಗ್ತೀವಿ. ಇವಾಗ ನಮ್ ದೊಡ್ಡಮ್ಮವ್ರ ಮನೆಗೆ ಬಂದು ಊಟ ಮಾಡ್ತಾ ಇದ್ದೀವಿ. ಇಲ್ಲಿಂದ ಊಟ ಮಾಡ್ಕೊಂಡು ಮತ್ತೆ ಊಟ ಮಾಡಿ ಆಮೇಲೆ ಮನೆಗೆ ಹೋಗ್ತೀವಿ ಗೈಸ್. ನಾವಿವಾಗ ಅಲ್ಲಿಂದ ಎಲ್ಲ ತಗೊಂಡು ಬಂದ್ವಿ. ಇವಾಗ ಚಪ್ಸ್ ಹತ್ರ ಬಂದಿದೀವಿ. ಸೊ ಇಲ್ಲಿ ಕೂಡ ಬಸ್ಸಿಗೆ ವೇಟ್ ಮಾಡ್ತಿದೀವಿ. ನಮ್ಮೂರ್ಗೆ ಹೋಗ್ಬೇಕಂದ್ರೆ ಬರೀ ಬಸ್ಸಿಗೆ ವೇಟ್ ಮಾಡೋದೇ ಆಗೋಗುತ್ತೆ ಗೈಸ್. ತುಂಬಾ ಬೇಜಾರಾಗುತ್ತೆ, ಬಸ್ಸೇ ಇಲ್ಲ ಹೋಗ್ಬಿಟ್ಟು. ಆಗ್ಲೇ ಬಂದು 15 minutes ಆಯ್ತು. ಸೊ ಹಿಂಗೆ ಬಸ್ ಅಣ್ಣ ಬಂದಿತ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಮನೆಗೆ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು, ಮಳೆ ಬಂದ್ಬಿಟ್ಟು. ಸೊ ಗೈಸ್ ಮನೆಗೆ ಬಂದ್ವಿ ಆ್ಯಂಡ್ ಇವತ್ತು ಫುಲ್ ಮಳೆ ಬಂದ್ಬಿಟ್ಟು ಪರ್ಚೇಸ್ ಮಾಡಿಕೊಂಡು ರಿಟರ್ನ್ ಮನೆಗೆ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಬಂತು. ಸೊ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮತ್ತೆ ಸಿಗುವ.